ಮೇಡಮ್ ಪೋಷಕರಿಗೆ ಕೊಟ್ಟ ಮೇಲೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಆಗಿದೆ. ನಮ್ಮಲ್ಲಿ ಯಾರು ಕ್ಯಾಮೆರಾ ಇಲ್ಲ, ಇಲ್ಲ ಮಾತ್ರ ಎಲ್ಲರೂ ಇದ್ದಾರೆ. ನಿರಂತರವಾಗಿ ಶಿಕ್ಷಕ ಮಕ್ಕಳು ನಿಜ ಇದೆ. ಖಂಡಿತವಾಗ್ಲೂ ಪೋಷಕರಿಗೆ ಸರ್ಕಾರ ಪೋಷಕರಿಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಒಬ್ಬ ಸಚಿವೆಯಾಗಿ ನಾನು ಒಪ್ಪಿಕೊಳ್ತೀನಿ. ಯಾಕಂತಂದ್ರೆ ಈ ಅತ್ಯಾಚಾರ ಅನ್ನುವಂತ ಪಿಡುಗನ್ನ ಬೇರೆ ಸಮೇತ ನಮ್ಮ ಸಮಾಜದಿಂದ ಒಗಿಬೇಕು ಅಂತ ಹೇಳಿ ಸರ್ಕಾರ ಪ್ರಯತ್ನವನ್ನ ಮಾಡುವಂತ ಸಂದರ್ಭದಲ್ಲಿ ಆ ರೀತಿ ಯಾರು ಪೊಲೀಸರು ಈ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಲ್ಲ ಅಂತ ನಾನು ವಿಚಾರಿಸ್ತೀನಿ. ಇಮಿಡಿಯೇಟ್ ಆಗಿ ನಮ್ಮ ಸಿಡಿಪಿಒನ ಆ ಪೋಷಕರ ಹತ್ರ ಭೇಟಿಯಾಗಿ ಇಮಿಡಿಯೇಟ್ ಆಗಿ ಕಳಿಸ್ಕೊಡ್ತೀನಿ. ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಬಿಜೆಪಿ ಟೀಕೆ ರಾಜ್ಯಪಾಲರ ಹತ್ರ ಸುಳ್ಳನ್ನು ಹೇಳ್ತಿದ್ದಾರೆ. ಗ್ಯಾರಂಟಿ ಯೋಜನೆ ಹಣಗಳು ಸರಿಯಾಗಿ ಬಿಡುಗಡೆ ಆಗಲಿ ಅಂದ್ರೂ ಕೂಡ ಉಲ್ಲೇಖಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲು ಅವ್ರಿಗೆ ಕನ್ನಡಿಯನ್ನು ನೋಡ್ಕೊಳ್ಳೋದು, ಮೊದಲು ಬಿಜೆಪಿ ಅವರಿಗೆ ಒಂದು ಕನ್ನಡಿಯನ್ನು ಕೊಟ್ಟು ತಮ್ಮ ಮುಖವನ್ನ ನೋಡ್ಕೊಳಕ್ ಹೇಳಿ ಕಳೆದ 4 ವರ್ಷ ಅವರ ಸರ್ಕಾರ ಇದ್ದಾಗ ಏನೆಲ್ಲ ಗನಂದಾರಿ ಕೆಲಸಗಳನ್ನ ಮಾಡಿದ್ರು, ಆ ಗನಂದಾರಿ ಕೆಲಸಗಳು ಅವರ ಆಶ್ವಾಸನೆಗಳು ಎಷ್ಟು ಜನರಿಗೆ ತಲುಪಿದಾವೆ ಮೊದಲು ಅದರ ಅವಲೋಕನ ಮಾಡ್ಲಿ, ನಂತರ ನಮ್ಮ ಟೀಕೆಯನ್ನ ಮಾಡಿ. ಸಿಟಿ ರವಿ ಅವರ ವಿಚಾರವಾಗಿ ತಾವು ದೂರು ಕೊಟ್ಟಿದ್ರಿ. ಈಗ ಸಭಾಪತಿ ಅವರು ಎಲ್ಲಿಗೆ ಬಂತು? ತಮ್ಮನೇನಾದ್ರು ನಾನು ಇವತ್ತು ಬಂದಿದ್ದೀನಿ ಬ್ಯಾಂಗ್ಳೂರಿಗೆ. ಅದು ಎಲ್ಲಿಗೆ ಬಂತು ಅನ್ನೋದು ನನಗೂ ತಮಗೆ ಎಷ್ಟು ಮಾಹಿತಿ ಇದೆಯೋ ಅಷ್ಟೇ ನನಗೂ ಮಾಹಿತಿ ಇದೆ. ಇನ್ಮೇಲೆ ನಾನು ಅದ್ರ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಅದ್ರ ಬಗ್ಗೆ ಗಮನಕ್ಕೆ ಬಂದಿಲ್ಲ. ನನಗೆ ಯಾರು ಫೋನು ಮಾಡಲಿಲ್ಲ. ನಾನು ಹಾಸ್ಪಿಟಲ್ ನಲ್ಲಿ ಇದ್ದಾಗ ಹೊರಟ್ಟಿ ಸಾಹೇಬರು ನನ್ನ ಆರೋಗ್ಯವನ್ನ ವಿಚಾರಣೆ ಮಾಡ್ಲಿಕ್ಕೆ ಬಂದಿದ್ರೆ ಹೊರತಾಗಿ ಈ ವಿಚಾರದ ಬಗ್ಗೆ ಏನು ಮಾತನಾಡಲಿಲ್ಲ. ನಾನು ಇವತ್ತು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. ಮುಂದೆ ಏನ್ ಮಾಡ್ಬೇಕನ್ನೋದನ್ನ ನಾನು ಖಂಡಿತವಾಗ್ಲೂ ಇದು ಬರೀ ನನಗಷ್ಟೇ ಅಲ್ಲ ಸೀಮಿತ, ಈ ರೀತಿ ಯಾರಿಗೂ ಆಗಬಾರ್ದು. ಮಾತಾಡ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.